ಯೇಸು ಸ್ವಾಮಿಯ ಆ ಅದ್ಭುತ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಸತ್ಯವೇದದ ಬಗ್ಗೆ ಒಂದು ಚರ್ಚೆ. ಆ ಚರ್ಚೆಯಲ್ಲಿ ಭಾಗವಹಿಸಲು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡುವ ವಿಷಯದಲ್ಲಿ 2 ಹಿರಿಯ ಬೋಧಕರು ಬಂದಿದ್ದಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ ರಾಜದಾಸ್ ಅವರೇ. ನಮಸ್ಕಾರ ಬೋಧಕರಾದ ಪೀಟರ್ ಅವರೇ. ನಾವು ಎಷ್ಟೋ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಈಗ ಒಂದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಅಂಶಕ್ಕೆ ಬರ್ತಾ ಇದ್ದೀವಿ. ಸಬ್ಬತ್ತು ಅಂದ್ರೆ ಏನು ಬೋಧಕರಾದ ರಾಜದಾಸ್ ಅವರೇ? ಸಬ್ಬತ್ತು ಅಂತ ಹೇಳಿದ್ರೆ, ದೇವರು ಆದಿಯಲ್ಲಿ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದೆ ಎಂಬುದಾಗಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಓದ್ತೇವೆ. ಈ ವಾರದಲ್ಲಿ ಯಾವುದೇ ದೇಶಕ್ಕೆ ಹೋದ್ರೂ ಹೇಳೋದನ್ನ ಇದೆ. ಯಾಕಂದರೆ ಅದು ದೇವರ ಸೃಷ್ಟಿ. ಈ ಲೋಕವನ್ನು ದೇವರು 6 ದಿನದಲ್ಲಿ ಸೃಷ್ಟಿ ಮಾಡ್ದ, 7ನೇ ದಿನದಲ್ಲಿ ವಿಶ್ರಮಿಸ್ಕೊಂಡೆ ಎಂಬುದಾಗಿ ಹೇಳುತ್ತೆ. ಆ ವಿಶ್ರಮ ದಿನವನ್ನೇ ಸಬ್ಬತ್ ದಿನ ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸ್ತಾರೆ. ಈ ಸಬ್ಬತ್ತು ಎಂಬತಕ್ಕಂಥದ್ದು ನಮಗೂ ದೇವರಿಗೂ ಇರ್ತಕ್ಕಂಥ ಒಂದು ಗುರುತು, ಸಂಬಂಧದ ಗುರುತು. ಅದರ ವಿಚಾರವಾಗಿ ಹೇಳಿ. ಎಜಿಕೇಲನ ಪುಸ್ತಕದಲ್ಲಿ ಆ ಒಬ್ಬ ಪ್ರವಾದಿಯ ಮೂಲಕ ದೇವರು ತನ್ನ ಜನರಿಗೆ ಇದು ನನಗೂ ಮತ್ತು ನಿಮಗೂ ಗುರುತು ಅಂತ ಹೇಳಿದ. ಇಸ್ರಾಯೇಲ್ ಜನಾಂಗವನ್ನು ಉದ್ದೇಶಿಸಿ ಇದನ್ನು ಮಾತನಾಡಿದ್ದಾನೆ. ಸಬ್ಬತ್ತು ಬರೀ ಇಸ್ರಾಯೇಲರಿಗೆ ಅಂತಕ್ಕಂಥ ಕೆಲವು ತಪ್ಪು ಕಲ್ಪನೆ ಭಾಳಷ್ಟು ಜನರಲ್ಲಿದೆ. ಆದರೆ ಸಬ್ಬತ್ತು ಆ ಮೊದಲನೆಯ ವಾರಾಂತ್ಯದಲ್ಲಿಯೇ ಸೃಷ್ಟಿಸಲ್ಪಟ್ಟಿತು ಅನ್ನುವಂಥದ್ದು ಇವರ ಕಣ್ಣಿಗೆ ಕಾಣದ ಹಾಗೆ ಸೈತಾನನು ಅನೇಕರನ್ನ ಕುರುಡರನ್ನಾಗಿ ಮಾಡಿದ್ದಾನೆ, ಮರಳು ಮಾಡಿದ್ದಾನೆ. ಸೊ ಆದಿಕಾಂಡ 2ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಏನು 2 ಮತ್ತು 3ನೇ ವಚನದಲ್ಲಿ ಏನು ಓದ್ತೇವೆ ಇದನ್ನು ಪ್ರತಿಯೊಬ್ಬರು ಕೇಳಬೇಕು. ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ವಚನ. ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಅದನ್ನು 7ನೆಯ ದಿನವನ್ನು ದೇವರು ಸೃಷ್ಟಿ ಮಾಡಿದ, ಅದನ್ನು ಪ್ರತ್ಯೇಕಿಸಿದ, ಅದನ್ನು ಪವಿತ್ರ ಮಾಡಿದ, ಅದನ್ನು ಆಶೀರ್ವದಿಸಿದ. ಮತ್ತು ಅಂದು ಆತನಿಗೂ ಮತ್ತು ತನ್ನ ಸೃಷ್ಟಿಯಾದಂಥ ಮಾನವರಿಗೂ ಒಂದು ಒಳ್ಳೆಯ ನಿಕಟ ಸಂಬಂಧದ ದಿನವಾಗಿರಲಿ ಅಂತ ಅವರಿಗೆ ಅದನ್ನು ಆಶೀರ್ವಾದ ಮಾಡಿ ಕೊಟ್ಟ ಅಂತ ನಾವು ನೋಡ್ತೀವಿ. ಈಗ ಸಬ್ಬತ್ತು ಆದಿಕಾಂಡದಿಂದ, ನಾನು ಆದಿಕಾಂಡ 1ನೇ ಅಧ್ಯಾಯದಿಂದ ನಾನು ಮಾತಾಡ್ತಾ ಇದ್ದೇನೆ. ಅಲ್ಲಿಂದ ಇಲ್ಲಿವರೆಗೂ ಏನಾದರೂ ಬದಲಾವಣೆ ಕಂಡಿದೆಯಾ? ಖಂಡಿತವಾಗಿ ದೇವರ ವಾಕ್ಯವನ್ನು ನಾವು ಓದುವಂಥ ವ್ಯಕ್ತಿಗಳಾದರೆ ದೇವರು ಬದಲಾಗಲ್ಲ, ಆತನ ದಿನಗಳು ಬದಲಾಗಲ್ಲ. ಅದು ಶಾಶ್ವತ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಯಾಕಂತ ಹೇಳಿದ್ರೆ ದೇವರು ಬೋಧಕರು ಹೇಳಿದಂಗೆ ಎಜಿಕೇಲ 20ನೇ ಅಧ್ಯಾಯ 12ನೇ ವಚನ ಮತ್ತು 20ನೇ ವಚನದಲ್ಲಿ ದೇವರಿಗೂ ಮತ್ತು ಆತನ ಜನರಿಗೂ ಒಂದು ಗುರುತು ಕೊಟ್ಟಿದ್ದಾನೆ. ಆ ಗುರುತು ಯಾವುದಂತ ಹೇಳಿದ್ರೆ ಸಬ್ಬತ್ ದಿನ. ಅದೆಂದೂ ಅಳಿದು ಹೋಗಲ್ಲ. ಸಹಜವಾಗಿ ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಸಮಾಜದಲ್ಲಿ ಗಂಡ ಹೆಂಡತಿರಿಗೆ ಒಂದು ನಿಕಟ ಒಂದು ಸಂಬಂಧ ಇರ್ತದೆ, ಒಂದು ಗುರುತಿರ್ತದೆ. ಒಬ್ಬ ಭಾರತೀಯ ಸ್ತ್ರೀಯನ್ನು ಕೇಳಿದ್ರೆ ಆತ ನಿನ್ನ ಪತಿ ಅನ್ಲಿಕ್ಕೆ ಏನಮ್ಮ ಗುರುತು ಅಂತ ಹೇಳಿದ್ರೆ ತಕ್ಷಣ ಅವಳು ಮಾಂಗಲ್ಯ ಸೂತನ್ನು ತೋರಿಸ್ತಾಳೆ. ಹಾಗೇನೆ ಇವತ್ತು ಕ್ರೈಸ್ತದ ನಾವು ದೇವ್ರ ಮಕ್ಕಳು ಅನ್ಲಿಕ್ಕೆ ಏನು ಗುರುತಿದೆ? ಶಿಲ್ಬೆ ಅಲ್ಲ ಗುರುತು ಯಾರಾದ್ರೂ ಹಾಕೊಳ್ಬೋದು, ಶಿಲ್ಬೆ ಗುರುತು. ಅಥವಾ ಯೇಸು ಸ್ವಾಮಿ ಭಾವಚಿತ್ರವನ್ನು ಯಾರಾದರೂ ಇಟ್ಕೊಳ್ಬೋದು, ಸತ್ಯವೇದವನ್ನು ಯಾರಾದರೂ ಇಟ್ಕೊಳ್ಬೋದು. ಅದು ಗುರುತಲ್ಲ, ಅದು ದೇವರ ವಾಕ್ಯದ ಮೇರೆಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ನಿಮಗೂ ಅವರಿಗೂ ತಿಳಿಯಲು ನಾನು ನಿಮಗೊಂದು ಗುರುತು ಕೊಟ್ಟಿದ್ದೇನೆ, ಅದು ನನ್ನ ಸಬ್ಬತ್ ದಿನ ಎಂಬುದಾಗಿ ಸ್ವಾಮಿ ಹೇಳಿದಾನೆ. ಆ ಗುರುತು ಶಾಶ್ವತವಾಗಿರುತ್ತೆ, ಎಂದೂ ಬದಲಾಗಲ್ಲ. ಸೊ ಈಗ ಸಬ್ಬತ್ ಅಂದ್ರೆ ನಮ್ಮೆಲ್ರಿಗೂ ಗೊತ್ತು. ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಸಬ್ಬತ್ತನ್ನ ನಿಜವಾಗಿ ಕೈಗೊಂಡು ನಡೆಯೋದು ಹೇಗೆ? ಒಳ್ಳೆ ಪ್ರಶ್ನೆಯನ್ನು ನೀವು ಕೇಳ್ತಾ ಇದ್ದೀರಿ. ಸಬ್ಬತ್ತನ್ನು ಯಾವ ರೀತಿ ಕೈಕೊಂಡು ನಡಿಬೇಕು ಅನ್ನೋದನ್ನು ಯೆಶಾಯನ ಪುಸ್ತಕದಲ್ಲಿ ಬರೆಯಲಾಗಿದೆ. ಎರಡು ಸನ್ನಿವೇಶಗಳಲ್ಲಿದೆ. ಇನ್ನೂ ಹೆಚ್ಚಿನ ಅರ್ಥವನ್ನು ನೆಹೆಮೀಯನ ಕಾಲದಲ್ಲಿಂದ
ಮತ್ತು ಆ, ಅರಸನಾದ ಹಿಜ್ಕೀಯನ ಕಾಲದಲ್ಲಿ ಕೂಡ ನಾವು ನೋಡ್ಬೋದು. ಇಲ್ಲಿ ಈ ವಾಕ್ಯವನ್ನು ನಾನು ಓದಲು ಇಷ್ಟಪಡ್ತೇನೆ. ಯೆಶಾಯ 58 13ನೇ ವಚನ. ನೀವು ಸಬ್ಬತ್ ದಿನವನ್ನು ಅಗಮ್ಯವಾದದ್ದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ, ಸ್ವೇಚ್ಛೆಯಾಗಿ ನಡೆಯದೆ, ಸ್ವಕಾರ್ಯದಲ್ಲಿ ನಿರತರಾಗದೆ, ಹರಟದೆ, ಯೆಹೋವನ ಸಬ್ಬತ್ತೆಂಬ ಪರಿಶುದ್ಧ ದಿನವು ಉಲ್ಲಾಸಕರವೂ ಮಾನ್ಯವೂ ಆದದ್ದೆಂದು ಘನಪಡಿಸಿದರೆ ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ ಅಂತ ಹೇಳ್ತಾನೆ. ಸೊ ಇದು ಸಾಮಾನ್ಯ ದಿನದ ಹಾಗೆ ನಾವು ನೋಡಬಾರ್ದು. ಇದರಲ್ಲಿ ನಮ್ಮ ಕಾರ್ಯಗಳನ್ನೇ ಮಾಡ್ತಾ ಇರಬಾರ್ದು. ಇಂದು ಉದಾಹರಣೆಗೆ ನಾವು ಚಿಕ್ಕವರಾಗಿರುವಾಗಿಂದ ಕಲ್ತೆವು. ನಾವು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಕುಟುಂಬದಿಂದ ಬಂದವರೇನೂ ಅಲ್ಲ, ಆದರೆ ಒಳ್ಳೆಯ ಬೋಧಕರು, ಒಳ್ಳೆಯ ಗುರು ಹಿರಿಯರು, ಅಂದಿನ ಅಧಿಕಾರಿಗಳು ನಮಗೆ ಈ ವಿಷಯಗಳನ್ನು ಚೆನ್ನಾಗಿ ಹೇಳಿಕೊಟ್ರು. ಏನೆಂದರೆ, ಶುಕ್ರವಾರ ಹೊತ್ತು ಮುಳುಗುವ ಮೊದಲೇ, ಆವಾಗ ಅರ್ಧ ದಿವಸ ಮಾತ್ರ ನಮಗೆ ತರಗತಿಗಳಿರ್ತಿತ್ತು, 12:30ವರೆಗೆ ಮಾತ್ರ. ಆಗ ಊಟ ಮಾಡಿ ನಂತರ ನಾವು ಎಲ್ಲ ನಮ್ಮ ಸ್ಥಳವನ್ನು ಶುದ್ಧ ಮಾಡಿ ಬಟ್ಟೆಗಳನ್ನು ಇಸ್ತ್ರಿ ಮಾಡಿಕೊಂಡು, ಶೂಗಳನ್ನು ಪಾಲಿಷ್ ಮಾಡಿಕೊಂಡು, ನಮ್ಮ ಸಾಕ್ಸ್, ನಮ್ಮ ಒಳಗಿನ ಬಟ್ಟೆ ಎಲ್ಲವೂ ಕೂಡ ಮಡಿಯಾಗಿರ್ತಿತ್ತು. ಸ್ನಾನ ಮಾಡಿ ನಾವು ಸಬ್ಬತ್ತಿಗೆ ತಯಾರಾಗ್ತಿದ್ದೀವಿ. ಆನಂತರ ಆರಾಧನೆಗೆ ಹೋಗ್ತಿದ್ದೀವಿ. ಆರಾಧನೆಯ ಸಂದರ್ಭದಲ್ಲಿಂದ ಒಳ್ಳೆಯ ಹಾಡುಗಳನ್ನು ಹಾಡ್ತಾ, ದೇವರ ಧ್ಯಾನ ಮಾಡ್ತಾ, ವಾಕ್ಯಗಳನ್ನು ಧ್ಯಾನಿಸ್ತಾ ಸಬ್ಬತ್ತನ್ನು ಸ್ವಾಗತಿಸಿ ಆವತ್ತು ವಿಶ್ರಾಂತಿ ತೆಗೆದುಕೊಳ್ತಿದ್ದೀವಿ. ಇದು ಒಂದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಅಂದಿನ ಕಾಲದ ಆ ಸಬ್ಬತ್ತನ್ನ ಆಚರಣೆ. ಆದರೆ ಅದು ಇಂದಿನ ಕಾಲದಲ್ಲೂ ನಡೀತಾ ಇದೆಯಾ ಇಲ್ವಾ ಎಂಬತಕ್ಕಂಥದ್ದನ್ನ ಮುಂದಿನ ಭಾಗದಲ್ಲಿ ನಾವು ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ಸಬ್ಬತ್ತಿನ ಆಚರಣೆ ಮಿಸ್ ಮಾಡ್ಕೊಂಬಿಡಿ, ಸಾಕಷ್ಟು ಮಿಸ್ ಮಾಡ್ಕೊಳ್ತೀರಾ. ವೆಲ್ಕಮ್ ಬ್ಯಾಕ್. ಸಬ್ಬತ್ತು ಹೇಗೆ ಆಚರಣೆ ಮಾಡಬೇಕು, ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು, ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಬೋಧಕರಾದ ಪೀಟರ್ ಅವರೇ, ಮುಂದುವರಿಸಿ. ಸಬ್ಬತ್ ದಿನವನ್ನು ಅಗಮ್ಯವಾದದ್ದೆಂದು ಗಣನೆಗೆ ತೆಗೆದುಕೊಳ್ಳುವುದನ್ನು ಎಲ್ಲರೂ ಮರಿಬಾರ್ದು. ನಾವೆಲ್ಲರೂ ಸಬ್ಬತ್ತನ್ನು ಗೌರವಿಸಬೇಕು. ಯಾಕೆಂದರೆ ಅದು ದೇವರೊಡನೆ ಕಳೆಯುವಂಥ ದಿನ. ಹಾಗಂದ ಮಾತ್ರಕ್ಕೆ ಸಬ್ಬತ್ತನ್ನೇ ದೊಡ್ಡದನ್ನಾಗಿ ಮಾಡಿ ದೇವರನ್ನು ಬಿಡ್ತೀವಿ ಅಂತ ಅಂದಂಗಲ್ಲ. ಆ ಇಂಗ್ಲೀಷ್ ಗಾದೆ ಅಂದಂಗೆ ಆಗ್ತದೆ. ಏನಂದರೆ ಆ ನೀರು ಜೊತೆಗೆ ಮಗುವನ್ನು ಕೂಡ ಎಸೆದು ಬಿಟ್ರು ಅನ್ನೋ ಹಾಗೆ, ಸ್ನಾನ ಮಾಡಿಸಿ. ಹಾಗಾಗಬಾರ್ದು. ಏನಾಗಬೇಕು, ನಾವು ಸಬ್ಬತ್ತು ದೇವರಿಗೂ ನಮಗೂ ಇರ್ತಕ್ಕಂಥ ಗುರುತಿನ ದಿನ. ಆತನನ್ನು ನಾವು ಗೌರವಿಸಬೇಕು, ಆತನನ್ನು ನಾವು ಆರಾಧಿಸಬೇಕು. ಹೀಗಾಗಿ ಉಳಿದ ಎಲ್ಲ ಕೆಲಸಗಳು 2ನೇ ಸ್ಥಾನ ತೆಗೆದುಕೊಳ್ಬೇಕು, ಅವತ್ತು ಮಾಡಬಾರ್ದು ಅಂತ. ಇನ್ನೊಂದು ಆಚರಣೆಗೆ ಸಂಬಂಧಪಟ್ಟಂಥ ವಾಕ್ಯವನ್ನು ವಿಮೋಚನ ಕಾಂಡ 20ನೇ ಅಧ್ಯಾಯ 8ರಿಂದ 11ನೇ ವಚನದಲ್ಲಿ ನಾವು ಓದ್ತೇವೆ. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾನೆ. ಸೊ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಅಂತ ಅನ್ನುವಾಗ ಮತ್ತೊಂದು ಅಂಶ ನನ್ನ ಗಮನಕ್ಕೆ ಬರ್ತದೆ. ಬೋಧಕರೇ, ನಾನು ಅದನ್ನು ಹೇಳಬೇಕು. ಏನಂತಂದರೆ, ಕೆಲವು ಜನರು ಹೇಳ್ತಾರೆ ಇಸ್ರಾಯೇಲ್ರಿಗಾಗಿ ಈ ಸಬ್ಬತ್ ದಿನ ಆಜ್ಞೆಯಾಗಿ ಕೊಡಲ್ಪಟ್ಟಿತು ಅಂತ. ಇಲ್ಲಿ ಇಸ್ರಾಯೇಲರನ್ನ ದೇವರು ಜ್ಞಾಪಿಸ್ತಾ ಇದ್ದಾನೆ. ಯಾವುದನ್ನು ಜ್ಞಾಪಿಸ್ತೇವೆ? ಈಗಾಗಲೇ ಏನೋ ಇತ್ತು, ಮರ್ತೋಗಿರೋದನ್ನ ಜ್ಞಾಪಿಸ್ತೇವೆ. ಈ ಜನರು ಐಗುಪ್ತ ದೇಶದ ಹಿಡಿತದಲ್ಲಿ ಸಿಕ್ಕು ಸಬ್ಬತ್ತನ್ನು ಮರೆತು ಬಿಟ್ಟು ಅವರ ಆಚಾರ ವಿಚಾರಗಳನ್ನು ಇವರು ಆಚರಿಸುವುದರಿಂದ ಸ್ವಾಮಿ ಇಲ್ಲಿ ಏನಂತ ಹೇಳ್ತಿದ್ದಾನೆ, ನೀವು ನನ್ನವರು, ನನ್ನನ್ನು ಆರಾಧಿಸುವುದಕ್ಕಾಗಿ ನೀವು ಹೊರ ಬನ್ನಿರಿ, ನಿಮಗಾಗಿ ಒಂದು ಉದ್ದೇಶವನ್ನು ಇಟ್ಟಿದ್ದೇನೆ, ಆ ಉದ್ದೇಶವನ್ನು ಕಳೆದುಕೊಂಡಿದ್ದೀರಿ. ಅದನ್ನು ನೆರವೇರಿಸಬೇಕಾದ್ರೆ ನೀವು ಈ ದಿನವನ್ನು ಏನು ಮಾಡಬೇಕು? ಪುನಃ ನೆನಪು ಮಾಡಿಕೊಳ್ಬೇಕು. ನನ್ನ ಗುಣ, ನನ್ನ ಪ್ರಭಾವ, ನನ್ನ ಮಹಿಮೆ, ನನ್ನ ಪ್ರೀತಿ, ನಾನು ನಿಮ್ಮ ಮೇಲೆ ಇಟ್ಟಿರುವ ಕರುಣೆ, ದಯೆ, ವಾತ್ಸಲ್ಯ, ಅದ್ಭುತವಾದ ನಡೆಸುವಿಕೆ, ಇವೆಲ್ಲವುಗಳು ಕೂಡ ನಿಮ್ಮ ಗಮನಕ್ಕೆ ಬರಲಿ ಅಂತ ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೋಗೋಣ.
6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೇ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿರುವ ಅನ್ಯ ದೇಶದವರು ಯಾವ ಕೆಲಸವನ್ನೂ ಮಾಡಬಾರದು. 6 ದಿನಗಳಲ್ಲಿ ಯೆಹೋವನು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದದ್ದರಿಂದ ಯೆಹೋವನು ಸಬ್ಬತ್ ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಆಮೆನ್. ಸೊ ಇದು ನಮಗೆಲ್ಲರಿಗೂ ಅದರಲ್ಲಿರ್ತಕ್ಕಂಥ ಭಾವ, ಅರ್ಥ, ಆಚರಣೆ, ಪ್ರಾಮುಖ್ಯತೆ, ವಿಶೇಷತೆ ಎಲ್ಲವನ್ನು ಕೂಡ ಬಣ್ಣಿಸಿದೆ. ಇವರು ತುಂಬ ಚೆನ್ನಾಗಿ ಈಗ ಸುಂದರವಾಗಿ ಏನನ್ನ ಮಾಡಬಹುದು ಅಂತ ನಾವು ನೋಡೋದು. ಈಗ ಈಗ ಏನೇನು ಮಾಡಬಾರ್ದು ಅನ್ನೋದು ನಮಗೆ ಗೊತ್ತಿದೆ. ಆದರೆ ಕೆಲವೊಮ್ಮೆ ಒಂದು ಜೀವ ಅಪಾಯ ಬಂದಿದೆ, ಅಥವಾ ಇಲ್ಲಿ ಹೋಗಲೇಬೇಕು ಎಂಬತಕ್ಕಂಥ ಒಂದು ಒತ್ತಡ, ಅಂಥ ಸಂದರ್ಭಗಳಲ್ಲಿ ನಾವು ಯಾವ ರೀತಿಯಾಗಿ ಸಬ್ಬತ್ತನ್ನು ಆಚರಣೆ ಮಾಡಬೇಕು? ಯೇಸು ಸ್ವಾಮಿ ಈ ಪ್ರಶ್ನೆ ಕುರಿತು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಯಹೂದ್ಯರು ಇದನ್ನು ಕುರಿತು ಸ್ವಾಮಿನ ಪ್ರಶ್ನೆ ಮಾಡುವಾಗ ಸ್ವಾಮಿ ಹೇಳಿದ ಒಳ್ಳೆ ಕಾರ್ಯಗಳನ್ನು ಮಾಡಬಹುದು ಎಂಬುದಾಗಿ ಹೇಳಿದ್ದಾನೆ. ಬಹುಶಃ ನಿನ್ನ ಕುರಿ ನೀರಲ್ಲಿ ಬಿದ್ದರೆ ನೀನು ಅದನ್ನು ಹಾಗೆ ಬಿಡ್ತೀಯಾ? ಸಬ್ಬತ್ ದಿನ ಆದರೂ ಸಹ ನೀನು ಹೋಗಿ ಹಳ್ಳದಿಂದ ಅದನ್ನ ಮೇಲೆ ಎತ್ತೀಯ. ಆ ಪ್ರಯುಕ್ತವಾಗಿ ಅದಕ್ಕಿಂತಲೂ ಹೆಚ್ಚಾದ ರೀತಿ ಮನುಷ್ಯನು, ನನ್ನ ಸ್ವರೂಪದಲ್ಲಿ ಉಂಟಾದ ಮನುಷ್ಯನು ಕಷ್ಟದಲ್ಲಿರುವಾಗ ನೀವು ಒಳ್ಳೆ ಕಾರ್ಯ ಮಾಡ್ಬೋದು, ಸ್ವಸ್ಥ ಮಾಡ್ಬೋದು. ಅದೇ ಅದಕ್ಕೆ ಅಂತ ಹೇಳ್ತಾರೆ ಮೆಡಿಕಲ್ ಮಿಷನರಿ ವರ್ಕ್ ಸಬ್ಬತ್ ದಿನ ಮಾಡಿದ್ರು ನಡೀತದೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾರೆ. ಕೆಟ್ಟದನ್ನ ಬಿಟ್ಟು ಒಳ್ಳೆದನ್ನ ಮಾಡೋದಾದ್ರೆ ಸಬ್ಬತ್ ದಿನ ಮಾಡ್ಬೋದು. ಜೀವವನ್ನ ಉಳಿಸುವ ಯಾವುದೇ ಕಾರ್ಯವನ್ನ ನಾವು ಮಾಡ್ಬೋದು. ತುರ್ತು ಪರಿಸ್ಥಿತಿಯಲ್ಲಿ ಯಾರನ್ನು ಉಳಿಸ್ಬೇಕು ಆ ಕೆಲಸವನ್ನು ನಾವು ಮಾಡಬಹುದು ಅಂತ ನಾವು ನೋಡ್ತೇವೆ. ಆದರೆ ನಮ್ಮ ಜೀವನೋಪಾಯಕ್ಕೆ ಆದಾಯ ಗಳಿಸ್ಲಿಕ್ಕೆ ಆ ಕೆಲಸ ಮಾಡಬಾರ್ದು. ಬೇರೆ ಊರಿಗೆ ಹೋಗ್ಬೇಕು, ಶನಿವಾರ 10 ಗಂಟೆ ಬೆಳಗ್ಗೆ ಮಾತ್ರ ಒಂದೇ ಒಂದು ಟ್ರೈನ್ ಇದೆ, ವಾರಕ್ಕೆ ಒಂದೇ ಸರಿ ಹೋಗುತ್ತೆ, ಅದು ಆ ಟ್ರೈನಲ್ಲಿ ಹೋಗ್ಬೋದಾ ಹೋಗ್ಬಾರ್ದಾ? ಅದನ್ನ ಮಾಡೋ ತಪ್ಪು ಅಂತ ಅನ್ಸುತ್ತೆ. ನಾವು ದೇವಸ್ಥಾನದಲ್ಲಿ ಇದ್ದು ದೇವ್ರನ್ನ ಆರಾಧಿಸ್ಬೇಕು. ದೇವರು ಮತ್ತೆ ಸುವಾರ್ತೆಯಲ್ಲಿ ನಾವು ಓದಿದ್ದೇವೆ, ಅದು ಅವನ ವಾಡಿಕೆಯ ಪ್ರಕಾರ ಆವತ್ತು ಅವನು ಸಭೆಯಲ್ಲಿದ್ದ ಅಂತ ನಾವು ಲೋಕ 4:16 ಆ ವಿಷಯವನ್ನು ನಾವು ಓದ್ತೇವೆ. ಸೊ ಆ ವಾಡಿಕೆಯನ್ನ ನಾವು ಕೂಡ ಬೆಳೆಸ್ಕೊಳ್ಬೇಕಾಗಿ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯವನ್ನ ದಯವಿಟ್ಟು ಹೇಳಿ, ಊಟದ ವಿಚಾರ ಬಗ್ಗೆ ಸ್ವಲ್ಪ. ಸಬ್ಬತ್ತನ್ನ ಆಚರಣೆಯನ್ನ ನಾವು ಮಾತಾಡಬೇಕಾದ್ರೆ ಊಟದ ವಿಚಾರ, ಈಗ ಕೆಲವರು ಊಟ ಮಾಡೋದಿಲ್ಲ, ಕೆಲವರು ಉಪವಾಸ ಇರ್ತಾರೆ, ಕೆಲವರು ಶುಕ್ರವಾರ ಮಧ್ಯಾಹ್ನನೇ. ಅದಕ್ಕೇನಾದ್ರೂ ಸತ್ಯವೇದದಲ್ಲಿ ವಿಷಯಗಳಿದೆಯಾ? ಅಡಿಗೆಯ ವಿಷಯದಲ್ಲಿ ನಮ್ಮ ಗಮನಕ್ಕೆ ಇವುಗಳನ್ನು ಕೂಡ ನಾವು ತೆಗೆದುಕೊಳ್ಬೇಕು. ಇಂದು ಆಧುನಿಕ ಲೋಕದಲ್ಲಿ ಇದ್ದೇವೆ. ಹಿಂದೆ ಹೇಗೆ ಅಡಿಗೆ ಮಾಡೋದ್ರಲ್ಲಿ ಜನರು ಶ್ರಮ ಪಡ್ತಾರೆ, ಅಷ್ಟು ಶ್ರಮ ನಾವು ಇವತ್ತು ಪಡ್ಲಿಕ್ಕಿಲ್ಲ. ಹೀಗಾಗಿ ಅದು ಬಹಳ ಹಗುರವಾದಂಥ ಕೆಲಸ ಆಗ್ಬೋದು. ಆದರೂ ಕೂಡ ನೇಮ ಹೇಗಿತ್ತು ಅಂದಿನ ಇಸ್ರಾಯೇಲರಿಗೆ, ದೈವ ಭಕ್ತರಿಗೆ, ಅವರು ಎಲ್ಲ ಅಡಿಗೆಯನ್ನು ಸಬ್ಬತ್ತಿನ ಪ್ರಾರಂಭದ ಮೊದಲೇ ಮಾಡಿ ಇಟ್ಟುಕೊಂಡು ಊಟವನ್ನು ಶನಿವಾರದಿಂದ ಮಾಡ್ತಿದ್ರು ಅಂತ ಹೇಳಿದೆ. ಯಾಕೆಂದರೆ ಅವತ್ತು ಕಟ್ಟಿಗೆಯನ್ನು ಅವರು ಕಾಡಿನಿಂದ ಹೊರಗಿನಿಂದ ತರಬೇಕಾಗಿತ್ತು, ಬೆಂಕಿ ಹಚ್ಚಲಿಕ್ಕೆ ನೀರನ್ನು ಕೂಡ ಹೊರಗಿನಿಂದ ತರಬೇಕಾಗಿತ್ತು. ಈ ಕೆಲಸದಲ್ಲಿ ಅವರು ಹೆಚ್ಚಿನ ಸಮಯವನ್ನು ಕಳೀತಿದ್ರು. ಈಗ ಸಬ್ಬತ್ತಿನ ದಿವಸ ಈ ಕೆಲಸಗಳಲ್ಲಿ ಅವರು ತೊಡಗಬೇಕು ಅಂತಂದರೆ ಆರಾಧನೆಗೆ ಅವರಿಗೆ ಏನಿರಲಿಲ್ಲ, ಸಮಯ ಇರಲಿಲ್ಲ. ಸೊ ಹೀಗಾಗಿ ಅವರಿಗೆ ಕೆಲವೊಂದು ಕಟ್ಟುನಿಟ್ಟಾದ ನಿಯಮಗಳು ಇದ್ದವು. ಇಂದು ಎಲ್ಲವೂ ನಮಗೆ ಲಭ್ಯವಿದೆ. ಆದರೆ ಯಾವುದೇ ಥರದ ವ್ಯಾಪಾರ ಮಾಡೋದಾಗಲಿ, ಕೊಂಡುಕೊಂಡು ಬರೋದಾಗಲಿ ಶನಿವಾರ ದಿವಸ ಇವುಗಳನ್ನು ತಪ್ಪಿಸೋದು ಒಳ್ಳೆಯದು. ಅದು ಪಾಪವಾಗಿಯೇ ಪರಿಗಣಿಸಲ್ಪಡಬಹುದು. ಸೊ ಅಡಿಗೆ ಮಾಡ್ಬೋದು ಅಂತೀರಾ? ಅಡಿಗೆ ಮಾಡಬಾರ್ದು ಅಂತಲೇ ನಾನು ಹೇಳ್ತೇನೆ. ಯಾಕೆಂದರೆ ಕಷ್ಟ ಇದೆ. ಇವುಗಳು ಯಾವ ಸಮಯವನ್ನು ನಾವು ದೇವರ ಆರಾಧನೆಯಲ್ಲಿ ಕಳೆಯಬೇಕು, ಅದನ್ನು ಇನ್ನಿತರ ಕಾರ್ಯಗಳಲ್ಲಿ ಕಳೆದರೆ ಅದು ತಪ್ಪಾಗ್ಬೋದು, ಅದು ಪಾಪವಾಗ್ಬೋದು. ಕೆಲವು ಸಂದರ್ಭಗಳಲ್ಲಿ ಶನಿವಾರ ಮಧ್ಯಾಹ್ನ ಸಭೆಯಿಂದ ಬರಬೇಕು, ಬೆಳಗ್ಗೆನೆ ಬೇಗನೆ ಎದ್ದು ಮಧ್ಯಾಹ್ನಕ್ಕೆ ಬೇಕಾಗಿರ್ತಕ್ಕಂಥ ಅಡುಗೆಗಳನ್ನು ಮಾಡ್ತಾ ಮಾಡ್ತಾ ಮಾಡ್ತಾ
ಆರಾಧನೆ ಕಾರ್ಯಕ್ರಮಕ್ಕೆ ಮಾತ್ರ ಹೋಗ್ತಾರೆ. ಇನ್ನು ಸ್ವಲ್ಪ ಮಾಹಿತಿಗಳನ್ನ ನೀವು ಕೊಡಬೇಕು. ಇನ್ನು ಮಾತಾಡೋಣ ಒಂದು ಸಣ್ಣ ವಿರಾಮದ ನಂತರ. ಒಂದು ಸಣ್ಣ ವಿರಾಮದ ನಂತರ ಈ ಗಂಭೀರವಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನ ನೋಡಿ ಮುಂದಿನ ಭಾಗದಲ್ಲಿ. ವೆಲ್ಕಮ್ ಬ್ಯಾಕ್. ಸಬ್ಬತ್ತಿನ ಆಚರಣೆ, ಬನ್ನಿ ನಮ್ಮ ಒಂದು ಚರ್ಚೆಯನ್ನು ಮುಂದುವರಿಸೋಣ. ಸಬ್ಬತ್ತಿನ ಆಚರಣೆ ಬಗ್ಗೆ ನಾವು ಮಾತಾಡ್ತಿದ್ವಿ, ಅಡಿಗೆ ವಿಚಾರ ಮಾತಾಡ್ತಿದ್ವಿ. ಆಗ ವಿರಾಮಕ್ಕೆ ಸಮಯವಾಗಿತ್ತು. ಕೆಲವೊಮ್ಮೆ ನಾವೇನ್ ಮಾಡ್ತೀವಿ, ಮಧ್ಯಾಹ್ನ ಊಟಕ್ಕಾಗಿ ಬೆಳಗ್ಗೆ ಕೆಲವೊಂದು ಮನೆಗಳಲ್ಲಿ ನಾವೇನ್ ಮಾಡ್ತೀವಿ, ಅಡಿಗೆಯ ಸಮಯವನ್ನ ಕಳೆದು ಅನಂತರ ಸಭೆಗೆ ಹೋಗ್ತೀವಿ. ಅದು ಆರಾಧನೆ ಕಾರ್ಯಕ್ರಮ ಅರ್ಧ ಆಗೋಗ್ಬಿಟ್ಟಿರ್ತದೆ, ಇನ್ನೇನು ಮುಕ್ತಾಯ ಪ್ರಾರ್ಥನೆ ಬರೋ ಅಂತ ಸಮಯದಲ್ಲಿ ಹೋಗ್ತೀವಿ. ಅದು ಕೆಲವೊಂದು ಮನೆಗಳಲ್ಲಿ ನಡೀತಾ ಇರ್ತವೆ. ಎರಡನೇದು, ಸಬ್ಬತ್ತನ್ನ ನಿದ್ರೆ ಮಾಡೋದ್ರಲ್ಲಿ ಈಗ ಹಾಸ್ಯವಾಗಿ ಅದನ್ನ ಹೇಳ್ತಾರೆ, ಒಂದು ಜೋಕಿಂಗ್ ಆಗಿ ಹೇಳ್ತಾರೆ, ಇಟ್ ಈಸ್ ಎ ಡೇ ಆಫ್ ರೆಸ್ಟ್, ಸೊ ಲೆಟ್ ಅಸ್ ಗೋ ಟೇಕ್ ರೆಸ್ಟ್ ಅಂತ ಇಂಗ್ಲಿಷ್ನಲ್ಲಿ ನಾವು ಹೇಳ್ತೀವಿ. ಆದರೆ ಈಗ ಸಭೆಯನ್ನು ಮುಗಿಸಿ ಮನೆಗೆ ಹೋಗಿ ಒಂದು ಒಳ್ಳೆ ಊಟವನ್ನು ಮಾಡಿ ನಿದ್ರೆ ಮಾಡಿ 6 ಗಂಟೆಗೆ ಸನ್ ಡೌನ್ ವರ್ಷಿಪ್ಗೆ ಎದ್ದೊಳ್ತೀವಿ. ಸೂರ್ಯಾಸ್ತಮನ ಸಮಯದಲ್ಲಿ ನಾವು ಅದು ಅದು ಒಳ್ಳೇದಾ? ಅದು ನಿಜವಾದ ರೀತಿನಾ? ಬೋಧಕರಾದ ರಾಜದಾಸ್ ಅವರೇ, ಇದು ಬಹಳ ಮಂದಿಗೆ ಕಷ್ಟಕರವಾಗಿದೆ. ಸಬ್ಬತ್ ಅಂದರೆ ಚೆಂದ ಹುಂಡು ಚೆನ್ನಾಗಿ ನಿದ್ದೆ ಮಾಡಬೇಕು ಅಷ್ಟೇ ಬೇಕಾಗಿದೆ. ಅದು ಸಬ್ಬತ್ ದಿನ ಉಂಡು ಮಲಗೋ ದಿನ ಅಲ್ಲ. ಆ ದಿನ ದೇವರನ್ನ ಸಂತೋಷದಿಂದ ಸೇವಿಸ್ತಕ್ಕಂಥ ದಿನ, ಆರಾಧಿಸ್ತಕ್ಕಂಥ ದಿನ. ದೇವರ ಆರಾಧನೆ ಆದ ನಂತರ ನಾವು ಹೋಗಿ ಇತರರಿಗೆ ವಾಕ್ಯವನ್ನು ಹಂಚ್ತಕ್ಕಂಥ ದಿನ, ಸಂಧಿಸಿ ಬಲಪಡಿಸ್ತಕ್ಕಂಥ ದಿನ ಆಗಿದೆ. ಬಹುಶಃ ನಾವು ಹುಂಡು ಮಲಗಿದ್ರೆ ಸೈತನಿಗೆ ಭಾಳ ಸಂತೋಷ ಆಗುತ್ತೆ, ಸ್ವಾಮಿಗೆ ದುಃಖ ಆಗುತ್ತೆ. ಆ ಸಬ್ಬತ್ನ ಆ ರೀತಿ ಕಳೆಯೋದು ಅದರಲ್ಲಿ ಯಾವುದೇ ಥರವಾದಂಥ ಅರ್ಥ ಇಲ್ಲ ಎಂಬುದಾಗಿ ನನ್ನ ನಂಬಿಕೆ ಆಗಿದೆ. ಇವತ್ತು ಎಲ್ಲ ಕ್ರೈಸ್ತರು ಅದೇ ಮಾಡ್ತಾ ಇದ್ದಾರೆ, ಅದನ್ನ ನಾವು ಸರಿಪಡಿಸ್ಕೊಳ್ಬೇಕಾದ್ರೆ ಸಾಬತ್ ರಿಫಾರ್ಮೇಷನ್ ಅಂತ ಹೇಳ್ತಾರೆ. ಈ ಸಬ್ಬತ್ ದಿನ ಈ ಸುಧಾರಣೆ ನಾವು ಮಾಡ್ಕೊಳ್ತಾ ಇದ್ರೆ ಬಹುಶಃ ಇಸ್ರೇಲ್ ಜನರನ್ನ ಹೇಗೆ ಸ್ವಾಮಿ ತೆಳೆದ ಅದೇ ನಮ್ಮನ್ನು ತಳ್ಬೋದಾಗಿದೆ. ಇದು ಬಹಳ ಒಂದು ಕಠಿಣವಾಗಿರ್ತಕ್ಕಂಥ ಗಂಭೀರವಾದ ಸ್ಥಿತಿ ಆಗಿದೆ. ಈಗ ಸಂಗೀತದ ವಿಚಾರಕ್ಕೆ ಬರೋಣ. ಸಂಗೀತವನ್ನ ಹಾಕಿ ಮನೆಗಳಲ್ಲಿ CD ಪ್ಲೇಯರ್ ಅಂತ ಬಂದಿದೆ, ಏನೇನೋ ಥರದ ಒಂದು ಧ್ವನಿ ಸುರುಳಿಗಳು ಬಂದಿದೆ. ಅದನ್ನ ಹಾಕಿ ಅದರ ಮೂಲಕ ಕಾಲವನ್ನ ಕಳಿತಕ್ಕಂಥದ್ದು, ಅದರ ಬಗ್ಗೆ ನಿಮ್ಮ ಅನಿಸಿಕೆ? ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದೆ, ಆರಾಧನೆಗೆ ನಾವು ದೇವಾಲಯಕ್ಕೆ ಹೋಗ್ಬೇಕಷ್ಟೇ. ಸಭೆ ಇಂತಿಂಥ ಸಮಯ ಅಂತ ಅದನ್ನು ನಿರ್ದಿಷ್ಟಗೊಳಿಸಿದೆ. ಆ ಸಮಯಕ್ಕೆ ನಾವು ಹೋಗಿ ಎಲ್ಲರೊಡನೆ ಅನ್ಯೋನ್ಯತೆಯಿಂದ ಸ್ತುತಿ ಸ್ತೋತ್ರಗಳನ್ನು ನಾವೇ ದೇವರಿಗೆ ಸಲ್ಲಿಸೋದರ ಮೂಲಕ ಧ್ಯಾನ, ವಾಕ್ಯಾಭ್ಯಾಸ, ಸಾಕ್ಷಿ, ಹೆಚ್ಚಿನ ಪ್ರಾರ್ಥನೆ, ಪರಸ್ಪರ ಒಬ್ಬರೊಬ್ಬರಿಗಾಗಿ ಪ್ರಾರ್ಥನೆ, ಇವುಗಳಲ್ಲಿ ನಾವು ತೊಡಗಬೇಕು. ಈಗ ಇನ್ನೊಂದು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಅಥವಾ ವಿಷಯ, ನಮ್ಮ ಸಭಿಕರನ್ನ ಕಾಡ್ತಕ್ಕಂಥ ವಿಷಯ, ಸಬ್ಬತ್ತಿನಲ್ಲಿ ಪರೀಕ್ಷೆ ಬರೀತಕ್ಕಂಥ. ನನಗೆ ಗೊತ್ತಿರಾಗೆ ನಿಮ್ಮ 2 ಮಕ್ಕಳು ಕೂಡ ಸಬ್ಬತ್ತಲ್ಲಿ ಪರೀಕ್ಷೆ ಬಂದಾಗ ಅದನ್ನು ಅವರು ಬರೀದೆ, ಆದರೂ ದೇವರವ್ರನ್ನ ಇವತ್ತು ಇಬ್ಬರನ್ನು ಡಾಕ್ಟರ್ ಆಗಿ ಮಾಡಿದ್ದಾನೆ. ನಿಮ್ಮ ಅನಿಸಿಕೆ? ಇದು ದೇವರಿಗೂ ಮತ್ತು ನಮಗೂ ಇರ್ತಕ್ಕಂಥ ಒಂದು ನಿಷ್ಠಾ ಪ್ರಶ್ನೆ. ಯಾವ ವ್ಯಕ್ತಿ ನಿಷ್ಠೆಯಿಂದ ಜೀವಿಸ್ತಾನೋ ಅಂಥ ವ್ಯಕ್ತಿಯನ್ನು ದೇವರು ಆಶೀರ್ವಾದ ಮಾಡೇ ಮಾಡ್ತಾರೆ. ಸೊ ಅದರಲ್ಲಿ ನಮಗೆ ಸಂಶಯವಿಲ್ಲ. ಸಂಶಯ ಪಡುವಂಥವನು ದೇವರನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ. ಈಗ ತೊಂದರೆ ಇರ್ತಕ್ಕಂಥದ್ದು ಇದೆ. ನಾನು ಎಲ್ಲ ಮಕ್ಕಳಿಗೂ, ಯವನಸ್ಥರಿಗೂ, ಹಿರಿಯರಿಗೂ ಹೇಳೋದೇನೆಂದರೆ, ದಯವಿಟ್ಟು ಕೇಳಿ. ಸರ್ವಶಕ್ತನಾದಂಥ ದೇವರಲ್ಲಿ ನಾವು ಒಂದು ಸಾರಿ ಕೈಯನ್ನಿಟ್ಟ ಮೇಲೆ ಆತನು ನಮ್ಮನ್ನು ಹಿಡಿದು ಎತ್ತಿ ನಡೆಸಲಿಕ್ಕೆ ಶಕ್ತಿ ಇದೆ ಅನ್ನುವಂಥದ್ದನ್ನು ನಂಬುವಂಥದ್ದು ಬಹಳ ಉಚಿತವಾದಂಥದ್ದು, ಬಹಳ ಒಳ್ಳೆಯದು. ಯಾವ ಕಾರಣಕ್ಕೂ ನಾವು ಆತನಲ್ಲಿ ಅಪನಂಬಿಕೆಯನ್ನು ಬೆಳೆಸ್ಕೊಳ್ಬಾರ್ದು. ಆತನಿಗೆ ಶಕ್ತಿ ಇದೆ, ಆತನು ನಡೆಸ್ತಾನೆ, ಆತನು ಯಶಸ್ಸನ್ನು ಕೊಡ್ತಾನೆ. ಆತನು ಹೇಳಿದ ರೀತಿಯಲ್ಲಿ ನಾವು ಆತನ ಆಜ್ಞೆಗಳನ್ನು ಪಾಲಿಸಬೇಕು. ಒಂದು ವಚನವನ್ನು ಓದ್ವಿ, ಸಬ್ಬತ್ ದಿನದಲ್ಲಿ ತಲೆ ಅರಟಬಾರ್ದು ಅಂತ, ಅಥವಾ ಹರಟೆ ಅರಟಬಾರ್ದು ಅಂತ ನಾವು ನೋಡ್ತೀವಿ. ಕ್ಷಮಿಸಿ, ಆ ಹರಟೆ ಅರಟಬಾರ್ದು ಅಂತ ನಮ್ಗೇನು ಅಂತ ಎಲ್ಲರಿಗೂ ಗೊತ್ತಿದೆ. ಆದರೂ ಸಹ ನಾವು ಸಭೆಗೆ ಹೋಗಿ ಸಭೆಯ ನಂತರ ರಾಜಕೀಯ ವಿಚಾರ ಇರ್ಬೋದು,
ಅಥವಾ ಸಭೆಯ ಒಂದು ಕಾರ್ಯಕಲಾಪಗಳಿರ್ಬೋದು, ಅಥವಾ ಅವರು ಇವರ ಬಗ್ಗೆ ಸಾಧಾರಣವಾಗಿ ಸಭೆಯ ನಂತರ ನಿಂತ್ಕೊಂಡು ಒಂದು ಅರ್ಧ ಗಂಟೆ ಮಾತನಾಡ್ತಕ್ಕಂಥ ಅಭ್ಯಾಸ ನಮ್ಮೆಲ್ಲರಲ್ಲೂ ಇದೆ. ಎಲ್ಲರಲ್ಲೂ ಅಂತ ಹೇಳಿದ್ರೆ ಕೆಲವರು ಕೋಪಗೊಂಡ್ಬೋದು, ಎಲ್ಲೋ ಒಂದು ಒಬ್ರಿಬ್ಬರು ಇರ್ಬೋದು ಆ ಥರ ಮಾತಾಡದೆ ನೇರವಾಗಿ ತಮ್ಮ ಮನೆಗಳಿಗೆ ತೆರಳತಕ್ಕಂಥವ್ರು. ಇಂಥವ್ರಿಗೆ ಈ ಕಾರ್ಯಕ್ರಮದ ಮೂಲಕ ನಾವೇನು ಹೇಳ್ತಾ ಇದ್ದೀವಿ? ಅವ್ರಿಗೆ ನೇರವಾಗಿ ಹೇಳಬೇಕಾಗಿದೆ, ಇದುವರೆಗೆ ಮಾಡಿರ್ಬೋದು, ಆದರೆ ಈ ಕಾರ್ಯಕ್ರಮ ವೀಕ್ಷಿಸಿದ ಮೇಲೆ ಆದ್ರೂ ಅದನ್ನು ಅಂತ್ಯಗೊಳಿಸಿ ಸಬ್ಬತ್ ದಿನ ಪರಿಶುದ್ಧ ಇಟ್ಕೊಳ್ಳಿಕ್ಕೆ ಅವ್ರು ಪ್ರಯತ್ನ ಪಟ್ಟರೆ ದೇವರು ಅವ್ರನ್ನ ಆಶೀರ್ವಾದ ಮಾಡ್ತಾನೆ. ಇಲ್ಲ ಅಂತ ಹೇಳಿದ್ರೆ ಶಾಪಗ್ರಸ್ತರಾಗ್ಬೋದು, ನಿತ್ಯ ಜೀವವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳಿವೆ. ಸಬ್ಬತ್ತನ್ನು ಈಗ ಕೆಳಗಂಡ ಎಲ್ಲ ವಿಚಾರಗಳಲ್ಲಿ ಕೈಗೊಂಡು ನಡೆದ್ರೆ ನಮ್ಗೇನು ಸಿಗುತ್ತೆ? ಬರೀ ಇಷ್ಟಕ್ಕೆ ಏನೋ ಸಿಗ್ತದೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಇಲ್ಲಿ ಇದು ದೇವರು ಕೊಟ್ಟಂಥ ಒಂದು ನೇಮ. ನೀವು ದೇವರ ಮಕ್ಕಳಾಗಿ ಇದನ್ನು ಪಾಲಿಸಿದರೆ ಎಂತೆಂಥ ಆಶೀರ್ವಾದಗಳನ್ನು ಆತನು ಶಾಸ್ತ್ರದ ಉದ್ದಕ್ಕೂ ಇಟ್ಟಿದ್ದನೋ ಆತನ ಆಶ್ವಾಸನೆಯಂತೆ ಅವೆಲ್ಲವುಗಳನ್ನು ನೀವು ಅನುಭವಿಸ್ತೀರಿ. ಪರಲೋಕ ರಾಜ್ಯಕ್ಕೂ ಅರ್ಹತೆ ನಿಮಗಿದೆ. ಆತನೊಡನೆ ಅನ್ಯೋನ್ಯತೆ ಅರ್ಹತೆ ಇದೆ. ಇಲ್ಲಿ ಶಾಂತಿ ಸಮಾಧಾನಗಳಿದೆ, ಆರೋಗ್ಯ ಇದೆ, ತೃಪ್ತಿ ಇದೆ. ನೀವು ಜನರನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ದೇವರ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ಆ ಉದ್ದೇಶಗಳ ಇತರರಲ್ಲಿ ಈಡೇರಲಿಕ್ಕೆ ಸಹಾಯ ಮಾಡಲಿಕ್ಕೆ ನಿಮಗೆ ಶಕ್ತಿಯನ್ನು ಸ್ವಾಮಿ ಕೊಡ್ತಾನೆ. ಆದ್ದರಿಂದ ಆತನ ಮಾತನ್ನು ಕೇಳಿ ಅದರಂತೆ ನಡೆಯೋದು ಒಳ್ಳೆಯದಲ್ವೇ? ದೇವ್ರ ವಾಕ್ಯ ಹೇಳುತ್ತೆ, ನನ್ನ ಆಜ್ಞೆಗಳನ್ನು ಪಾಲಿಸಿ ಸಬ್ಬತ್ ದಿನ ಒಲೆ ಮಾಡದೇ ಇದ್ದರೆ ನಿಮಗೆ ಯಾವುದೇ ಮರಣಕದ ವ್ಯಾಧಿ ನಿಮ್ಮ ಗುಡಾಸಮಿಗೆ ಬಾರ್ದು ಅಂತ ಸ್ವಾಮಿ ಖಂಡಿತವಾಗಿ ಹೇಳ್ತಾನೆ. ಪರಲೋಕದಲ್ಲಿ ಸಬ್ಬತ್ ಇರುತ್ತಾ? ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಆ ಪ್ರಶ್ನೆಗೆ ಏಷಾಯ 66ನೇ ಅಧ್ಯಾಯ 22ನೇ ವಚನವನ್ನು ಓದೋಣ. ನಾನು ಸೃಷ್ಟಿಸುವ ನೂತನ ಆಕಾಶ ಮಂಡಲವು ನೂತನ ಭೂಮಂಡಲವು ನನ್ನ ಮುಂದೆ ಸ್ಥಿರವಾಗಿ ನಿಲ್ಲುವ ಪ್ರಕಾರ ನಿಮ್ಮ ಸಂತತಿಯು ನಿಮ್ಮ ಹೆಸರು ಸ್ಥಿರವಾಗಿ ನಿಲ್ಲುವವು. ಪ್ರತಿಯೊಂದು ಅಮಾವಾಸ್ಯೆಯಲ್ಲಿಯೂ ಒಂದೊಂದು ಸಬ್ಬತ್ ದಿನದಲ್ಲಿಯೂ ಸಕಲ ನರ ಜನ್ಮದವರು ನನ್ನ ಸನ್ನಿಧಿಯಲ್ಲಿ ಎರಗುವುದಕ್ಕೆ ಬರುವರು ಎಂಬುದಾಗಿ ದೇವರ ವಾಕ್ಯ. ಇದು ಯೆಹೋವನ ನುಡಿಯಾಗಿದೆ. ಸ್ವಾಮಿ ಹೇಳ್ತಾನೆ, ಪರಲೋಕ ರಾಜ್ಯದಲ್ಲಿ ಸಬ್ಬತ್ ಇರುತ್ತೆ. ಯಾರ್ಯಾರು ವಿಮೋಚಿಸಲ್ಪಟ್ಟು ಪರಲೋಕ ಹೋಗಿರ್ತಾರೆ ಅವರೆಲ್ಲರೂ ಸಬ್ಬದಿಂದಲೇ ದೇವರನ್ನ ಆರಾಧಿಸ್ತಾರೆ. ಸಬ್ಬತ್ತನ್ನು ಕೈಗೊಂಡು ನಡೆಯೋಣ. ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರಾ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ಸಬ್ಬತ್ತು ನಮಗೂ ದೇವರಿಗೂ ಇರ್ತಕ್ಕಂಥ ಗುರುತು. ಆ ಗುರುತನ್ನು ಸರಿಯಾಗಿ ಕೈಗೊಂಡು ನಡೆದು ಆ ಸಬ್ಬತ್ತಿನ ಆಶೀರ್ವಾದಗಳನ್ನು ನಾವು ಪಡ್ಕೊಳ್ಳೋಣ. ಆವಾಗ್ತಾನೆ ಆ ಆಶೀರ್ವಾದದ ಸುರಿಮಳೆಯನ್ನು ನಮ್ಮ ಮೇಲೆ, ನಮ್ಮ ಮನೆಯ ಮೇಲೆ ದೇವರು ಚೆಲ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಿ.